ಲೋಕಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಲಿ ಅಂತ ಕಾಯ್ತಾ ಇದ್ದ ನಾಯಕರಿಗೆ ಚುನಾವಣಾ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ಈ ನಡುವೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕಾಂಗ್ರೆಸ್ ಪಕ್ಷದಿಂದ ಗಿಫ್ಟ್ ಪಾಲಿಟಿಕ್ಸ್ ಕಾರ್ಯ ಶುರುವಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕೈ ವಿರುದ್ಧ ಮತದಾರರಿಗೆ ಹಂಚಲು ಸೀರೆ ಸಂಗ್ರಹ ಆರೋಪ. ಗೋಡೌನ್ನಲ್ಲಿ 10,000ಕ್ಕೂ ಹೆಚ್ಚು ಸೀರೆ, ಡ್ರೆಸ್ಗಳು ಪತ್ತೆ. ಲೋಕಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಯಿತು. ಸರ್ವ ಪಕ್ಷಗಳಿಂದ ಅಬ್ಬರದ ಪ್ರಚಾರ ಶುರುವಾಯಿತು. ಟಿಕೆಟ್ಗಾಗಿ ಹಲವರಿಂದ ಲಾಬಿನೂ ಆಯಿತು. ಕರ್ನಾಟಕದಲ್ಲಿ ಜಿದ್ದಾಜಿದ್ದಿನ ಕದನದ ಕಣವಾಗಿರೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಬ್ರದರ್ಸ್ನ ಮಣಿಸಲು ಬಿಜೆಪಿ ಜೆಡಿಎಸ್ ರಣತಂತ್ರ ರೂಪಿಸ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ರನ್ನ ಗೆಲ್ಲಿಸಿಕೊಳ್ಳಲು ಅಡ್ಡದಾರಿ ತುಳಿದು ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ಮತದಾರ ಪ್ರಭುಗಳ ಮನ ಸೆಳೆಯೋದಕ್ಕೆ, ಅದರಲ್ಲೂ ಮಹಿಳಾ ಮಣಿಗಳ ಮನ ಸೆಳೆಯೋದಕ್ಕೆ ಗಿಫ್ಟ್ಗಳು ರೆಡಿ ಮಾಡಿರೋ ಆರೋಪ ಕೇಳಿಬಂದಿವೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ದ್ಯಾವರಸೇಗೌಡನ ದೊಡ್ಡಿ ಗೋಡೌನ್ನಲ್ಲಿ ಅಕ್ರಮವಾಗಿ ಮತದಾರರಿಗೆ ಹಂಚಲು ಸೀರೆ, ಡ್ರೆಸ್ಗಳನ್ನು ಸಂಗ್ರಹಿಸಿದ್ದ ಆರೋಪ ಕೇಳಿಬಂದಿದೆ. ಗೋಡೌನ್ನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಸೀರೆ ಹಾಗೂ ಡ್ರೆಸ್ ಪೀಸ್ಗಳನ್ನು ಸಂಗ್ರಹಿಸಿ ಇಡಲಾಗಿತ್ತು. ಈ ಮಾಹಿತಿ ಗೊತ್ತಾದ ಕೂಡಲೇ ಜೆಡಿಎಸ್ ಕಾರ್ಯಕರ್ತರು ಸ್ಥಳಕ್ಕೆ ದೌಡಾಯಿಸಿ ವಾಹನವನ್ನ ತಡೆದಿದ್ದಾರೆ. ಈ ವೇಳೆ ಗೋಡೌನ್ ಸಿಬ್ಬಂದಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಗೋಡೌನ್ ಬಳಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ಹೈ ಡ್ರಾಮಾ. ಇದೇ ವೇಳೆ ಗೋಡೌನ್ ಬಳಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ದೊಡ್ಡ ಹೈ ಡ್ರಾಮವೇ ನಡೆದು ಹೋಗಿದೆ. ಸೀರೆ ಹಾಗೂ ಡ್ರೆಸ್ ಪೀಸ್ಗಳನ್ನ ಕಾಂಗ್ರೆಸ್ ನಾಯಕರು ಮತದಾರರಿಗೆ ಹಂಚಲು ಸಂಗ್ರಹಿಸಿದ್ರು ಎಂದು ಜೆಡಿಎಸ್ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಆದರೆ ಸೀರೆ ಕವರ್ ಮೇಲೆ ಯಾವ ಸ್ಟಿಕ್ಕರ್ ಇಲ್ಲ, ಯಾರ ಹೆಸರು ಇಲ್ಲ. ಹೀಗೆ ಆರೋಪ ಮಾಡುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಇದರಿಂದ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. 20,000 ಸೀರೆ ಮೇಲೆ ಹೋಗವೆ ಕಾಂಗ್ರೆಸ್ 100. ಯಾಕಂದ್ರೆ ನಾವು ಇದನ್ನ ಪರ್ಫೆಕ್ಟ್ ಆಗಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಈ CC ಕ್ಯಾಮ್ರಾದಲ್ಲಿ MLA ವಾಸಿಮನ್ ಇಲ್ಲಿ ಕುಂತವ್ರು, ಅಲ್ಲಿ ಕುಂತಿ ಲೋಡ್ ಮಾಡ್ತಾ ಇದ್ದಾರೆ. ರಾಮನಗರ MLA ಇಕ್ಬಾಲ್ ಹುಸೇನ್ ಅವರ PA. ನಾನು ಹೇಳೋದಿಷ್ಟೇ, ಯಾರೋ ಒಬ್ಬ ಬಡವ್ರ ಬಗ್ಗರಿಗೆ, ಏನೋ ನಿರ್ಗತಿಕರಿಗೆ, ಸಾಮಾನ್ಯ ವರ್ಗಕ್ಕೆ ಯಾರೋ ಒಬ್ಬ ಹೀರೋನು ಶ್ರೀಮಂತ ಹಂಚ್ತಾನೆ ಸರ್, ಏನೋ ಮಾಡಿರ್ತಾನೆ. ಯಾವಾಗ ಇದೇ ರಂಜಾನ್ ಟೈಮಲ್ಲಿ ಇಡೀ ಮುಸ್ಲಿಂ ಧರ್ಮದಲ್ಲಿ ಇದೊಂದು ಪದ್ಧತಿ ಇದೆ, ಇಡೀ ದೇಶದಲ್ಲಿದೆ. ಇದೇ ನಮ್ಮಲ್ಲಿ ಹಿಂದೂಗಳಲ್ಲಿ ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಮುಸ್ಲಿಮಲ್ಲಿ ಇದನ್ನು ಕೊಡ್ತಾರೆ. ಆ ಧರ್ಮದಲ್ಲಿ ಹಂಚೋದು ಪದ್ಧತಿ ಇದೆ. ಯಾರೋ ಕೊಟ್ಟರೆ ಇವ್ರಿಗೆ ಯಾಕೆ ಶಕ್ತಿ ಇದ್ರೆ ಇವರು ಕೊಡಲಿ, ಇವ್ರ ಕೈಲಿ ಆಗಲಿಲ್ಲ ಅಂದರೆ ಸುಮ್ಮನೆ ಇರಲಿ. ಕೂಡಲೇ ಸ್ಥಳಕ್ಕೆ ಬಂದ ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದ ತಂಡ ಉಭಯ ಪಕ್ಷಗಳ ಕಾರ್ಯಕರ್ತರನ್ನ ಚದುರಿಸಿದ್ದಾರೆ. ಬಳಿಕ ಸೀರೆಗಳ ದಾಸ್ತಾನು ಬಗ್ಗೆ ಮಾಹಿತಿ ಸಂಗ್ರಹಿಸಿ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಪರಿಶೀಲನೆ ನಡೆಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಒಟ್ಟಾರೆ ಚುನಾವಣೆ ದಿನಾಂಕ ಘೋಷಣೆಯಾದ ಬಳಿಕ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮದ ಘಾಟು ಜೋರಾಗಿದೆ. ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ರೂ ಅಡ್ಡದಾರಿಯಲ್ಲಿ ಮತದಾರರ ಮನಗೆಲ್ಲುವ ಯತ್ನಗಳು ನಡೀತಾ ಇರೋದು ಬೆಳಕಿಗೆ ಬರ್ತಿವೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.